ಕೇಳ್ತಾ ಇರೋದು ಏನಪ್ಪಾ ಅಂದ್ರೆ ಲವ್ ಸ್ಟೋರಿ ಬ್ಲಾಗ್ ಮಾಡಿ ಅಂತ ಬೈಬಾರ್ದು. ಬಿದ್ದ ಬಿದ್ದಿಲ್ಲ ಮತ್ತೆ ಇಲ್ಲಿ ಕುತ್ಕೊಂಡು ಬರ್ತಾ ಇದೆ. ಇವಾಗ ಮ್ಯಾಂಗೋ ತರಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಮ್ಯಾಂಗೋ ಬಂದು ಎಷ್ಟು ದಿನ ಆಯಿತು, ಮ್ಯಾಂಗೋನೇ ತಿಂದಿಲ್ಲ, ತಗೊಂಡೇ ಬಂದಿಲ್ಲ. ನಾನ್ ವೆಜ್ ಎಲ್ಲ ಮುಟ್ತೀರಾ ನೀವು? ಮುಟ್ಟೋದಕ್ಕೇನಿಲ್ಲ, ಪೇಪರ್ ಇದೆ ತೋರಿಸು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾವು ಸ್ಯಾರಿ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಮೀನ್ಸ್ ನಮ್ಮ ಫ್ಯಾಪ್ 5 ಮೆಂಬರ್ಸ್ ಇದ್ದಾರಲ್ಲ ಅವರು, ಅಂದರೆ ಡಿಗ್ರಿ ಫ್ರೆಂಡ್ಸ್. ಯಾಕಪ್ಪ ಅಂದರೆ ನಮಗೆ ಗ್ರ್ಯಾಜುಯೇಷನ್ ಡೇ ಮಾಡ್ತಾ ಇದ್ದಾರೆ ಗೈಸ್. ಡಿಗ್ರಿ ಮುಗಿದು ಆಲ್ಮೋಸ್ಟ್ 8 months ಆಗಿದೆ, ಇವಾಗ ಗ್ರ್ಯಾಜುಯೇಷನ್ ಡೇ ಮಾಡ್ತಾ ಇದ್ದಾರೆ. ಹಾಗಾಗಿ ವೈಟ್ ಥೀಮಲ್ಲಿ ಟ್ರೆಡಿಷ್ನಲ್ ಅಥವಾ ಸ್ಯಾರಿ ಹಾಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು 5 ಜನ ಸ್ಯಾರಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಇವತ್ತೇನಾದ್ರು ಸಿಕ್ಕಿದ್ರೆ ನನಗೇನಾದ್ರು ಇಷ್ಟ ಆದರೆ ಶಾಪಲ್ಲೇ ತೊಗೋತೀನಿ, ಇಲ್ಲಾಂದರೆ ಡಿಸೈನರ್ ಹತ್ರ ಇಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹೇಗೆ ಅಂತ ನೋಡೋಣ. ಇವಾಗ ಹೋಗೋಣ ಬನ್ನಿ. ಅಣ್ಣ ಏನು ಮಾಡ್ತಾ ಇದ್ದಾನೆ ನೋಡೋಣ. ಮೇಲಿದ್ದೀನಿ ಅಂದ, ಬನ್ನಿ. ಮಾರ್ನಿಂಗ್. ನೋಡಿ ಗೈಸ್, ಚಪಾತಿ ಮಾಡ್ಕೊಂಡೋಗಿ ಮೇಲ್ಗಡೆ ತಗೊಂಡೋಗಿ ಕೊಟ್ಟರೆ ಆರೋಗುತ್ತೆ ಅಂತ ಕೆಳಗಡೆನೇ ತಗೊಬಂದಾನೆ. ಅಷ್ಟೆಲ್ಲ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ತು ಮಮ್ಮಿ. ವೇಸ್ಟ್. ಎಲ್ಲ ಬೆಳಗ್ಗೆ 6 ಗಂಟೆಗೆ ಹೋಗ್ತೀನಿ ಅಂತಂದ್ರಿ. ಹಾಂ, ಉಕ್ಕುಡು ಮಾರಮ್ಮ ಎಲ್ಲಿ ಹೋಗ್ಲಿಲ್ಲ? ಯಾವನೋ ಒಬ್ಬ ಎದ್ದಿಲ್ಲ. ಪ್ರದಿ ಅಲ್ಲ, ಪ್ರದಿ ಫೋನ್ ಮಾಡಿದ ನನಗೆ 5:30ಗೆ. ಹಾಂ, ಇನ್ನೊಬ್ಬ ಎದ್ದಿರ್ಲಿಲ್ಲ, ಎಲ್ಲ ಪಾಚ್ಕೊಬಿಟ್ಟಿದ್ರು. ಓಕೆ, ಚಪಾತಿ ಹಾಗೂ ಇನ್ನು ಮಟನ್ ತಿನ್ನಲ್ಲ ನಾನು, ಗ್ರೇವಿ ಮಾತ್ರ. ತಿನ್ನು ಇರಲಿ. ಬೆಳಗ್ಗೆ ಮಾಡಿಲ್ವಾ? ಚಂದ ಮಜಾ ಅವಳಸ್. ತೋರಿಸ್ತೀನಿ ಬಾಯ್ಲಿ. ಬೈಬಾರ್ದು. ಬಿದ್ದ ಬಿದ್ದಿಲ್ಲ. ಇಲ್ಲಿ ಚೂರು ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತೈತಾ? ಏನೇ ಹೆಂಗಾಯ್ತು? ಅದು ಕಾಲೇಜಲ್ಲಿ ಹಂಪ್ಸ್ ಇರುತ್ತಲ್ಲ, ಅದು ತಾಕ್ಬಿಡ್ತು ಚೂರೆ. ಎಷ್ಟು ಹೊಟ್ಟೆ ಉರಿತಂದ್ರೆ, ಅದೇನಾದ್ರು ಕಾಣಂಗಾಗೋಗಿದ್ದಿದ್ರೆ ಅಲ್ಲೇ ಹತ್ಬಿಡುವೆ. ಚೂರು ಏನನ್ನಲ್ವಾ? ಏನಾರೋಣ ಒಂಚೂರು ಸ್ಕ್ರ್ಯಾಚ್ ಆದರೆ ಅಷ್ಟು ಎದ್ದು ಕಾಣುತ್ತಲ್ಲ. ಇದೇನಾರು ನಾನೇನಾರು ದಬ್ಗಿ ಹಾಕೊಂಡ್ರೆ ಹೆಂಗೆ ಕತೆ? ಹಾಂ, ಅದು ಇಟ್ಕೊ. ಇದಕ್ಕೆ ಇಲ್ಲಿ ನಮ್ದು ಫೆಸಿನೋ ಐತಲ್ಲ, ಈ ಥರ ಹಿಂಗೆ ಹಾಕ್ಸ್ಕೊಂಡ್ರೆ ಯಾರೋ ಹಾಕ್ಸಿದ್ರಪ್ಪ. ಹಾಕ್ಸ್ತಾರೆ, ಬಟ್ ಅಷ್ಟು ಲುಕ್ ಇರಲ್ಲ. ಅದೇ ಒಂಥರ ಜಾತ್ರೆ ಥರ ಕಾಣುತ್ತೆ. ಒಂಚೂರೇನೋ ಟಚ್ ಆದರೆ ಹಿಂಗೆ ಎತ್ಕೊಬತ್ತದೆ, ಕಪ್ಪು ಹಿಂಗೆ ಬಂದ್ಬಿಡುತ್ತೆ. ಅದೇ ಇದರಲ್ಲಿ ಭಯ. ನಮ್ಮ ವೈಟಿ ಜೊತೆ ಇಲ್ಲಿ ನೋಡಿದೆ. ಯಾವ್ದು ಹಾಕೊಳ್ಳಿ ಅಂತ ಮಿರರಲ್ಲಿ ಹೋಗಿ ನೋಡಿದೆ, ಹಂಗೆ ಹಾಕೊಂಡ್ಬಂದ್ಬಿಡ್ತೀನಿ. ಈಗ ಎತ್ಕೊಂಡು ಹೋಗುಮ. ಬಾಯ್. ಏನಿದು? ಏನಾರು ಕೆಲ್ಸಕ್ಕೆ ಏನಾರು ಹೋಯ್ತಾ ಇದ್ದೀರಾ? ನನ್ನ ನೋಡಿ, ನಾನು ಅದೇ ಮಾಡ್ತಾ ಇದ್ದೀನಿ. ಹುಡ್ಕುದ್ರಾ? ಒಂದು ರೌಂಡ್ ಹುಡುಕಾಗಿದೆ. ಕಷ್ಟನಾ? ಬಂಗಾರ ನಾ ತಗೊಳಲ್ಲ ಬಿಡಿ. ಎಷ್ಟಾಯ್ತು? ಎಷ್ಟು ಅಂಗಡಿ ಆಯ್ತು ಈಗ? 4 ಅಂಗಡಿ ಆಯ್ತು ಈ ಮಾರ್ಕೆಟಲ್ಲಿ. ತಗೊಂಡಂಗೆ ನಾವು. ಏನೆಲ್ಲೇ ಎಲ್ಲೇ ನೀನು ಪತ್ತೆಗೆ? ಹೊಸ ಫ್ರೆಂಡ್ ಸಿಕ್ಕಿದ್ಮೇಲೆ ಹಳೆ ಫ್ರೆಂಡ್ ಹೋಯ್ತು. ಕಲ್ಚ್ಕೊ, ಹೋಗು, ಬರಬೇಡ. ಈಗ ನಾವು ಝಮ್ ಬಜಾರಿಗೆ ಬಂದಿದ್ದೀನಿ. ಮೀಟರ್ ವೈಸ್ ತಗೊಳ್ಳೋಣ ಅಂತ ನಾನು ತಗೋತೇನೆ ಗೈಸ್. ಕ್ಯಾನ್ಸಲ್ ಮಾಡಿಬಿಟ್ಟೆ. ಎಲ್ಲೂ ಸಿಗ್ತಲ್ಲ. ವೈಟ್ ನೋಡಿ, ಕಲರ್ ಇದೆ, ಬಟ್ ವೈಟ್ ಇದರಲ್ಲೊಂದು, ನೆಟ್ಟೆಡಲ್ಲೊಂದು, ಕಾಟನ್ ಬೇಡ ಅಂತ ಎಲ್ಲರೂ ಒಂದೊಂದರಲ್ಲಿ ವೈಟ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದಾರೆ. ರಚಿತ್ ಅವ್ರು ತಗೋತಲ್ಲ, ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಅಟೆಂಡೆನ್ಸ್ ಶಾರ್ಟೇಜ್ ಆಗುತ್ತೆ. ನಿಮ್ಗೆ 100% ಇದೆ, ನಂದು 100% ಇದೆ. ಸಿನ್ಸಿಯರ್ ಸ್ಟೂಡೆಂಟ್, ಹಾಗಾಗಿ ನಾನು ಡೈಲಿ ಕಾಲೇಜ್. ಹಾಗೇನಲ್ಲ, ಲೇಟ್ ಅಡ್ಮಿಷನ್ ಆಗಿ ನಿನ್ನ ಕೇಳಿದ್ರಾ? ಹೇಳಬೇಕು ನೀನು. ನಮ್ಮದು ನಾನು ಮುಂದೆ ರಜೆ ಹಾಕ್ತೀನಿ. ರಜೆ ಹಾಕಿ ಇಬ್ಬರು ಒಟ್ಟಿಗೆ ಬೈಸ್ಕೊಳ್ಳೋಣ. ಸೀರೆ ತಗೊಳಕ್ ಬಂದರೆ ಈಗ ಆಯ್ತು. ಇದು ಓಕೆನಾ ಗೈಸ್? ನಾವಿವಾಗ ಸ್ಟುಡಿಯೋದಲ್ಲಿ ಇದ್ದೀವಿ. ನಾನು ಇದನ್ನ ರಚಿತಂಗೆ ತಗೊತಾ ಇದ್ದೀನಿ. ತಗೋ ರಚಿತ, ನಾನು ಕೊಡಿಸ್ತೀನಿ. ರಚಿತ ನಾನು ಖಂಡಿತ ತಗೋತೀನಿ. ಇಷ್ಟುದ್ದ
ಇವಾಗ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಒಂದು ಟೀ ಶರ್ಟ್ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ರಚಿತಾ ಅವರಿಗೆ ಅಯ್ಯೋ ಎಷ್ಟು ತಗೋಬೇಕು, ನನಗೆ ನನ್ನ ಹತ್ರ ದುಡ್ಡಿಲ್ಲ. ಅಯ್ಯೋ ಮಿನಿ ಬ್ಲಾಗರ್ ಹೆಂಗೆ ಅಂದ್ಬಿಟ್ರೆ ನಾವೆಲ್ಲ ಏನೇ ಅನ್ಬೇಕು ಹೇಳಿ. ಹಾಂ ಹೌದು, ಮಿನಿ ಬ್ಲಾಗರ್. ಸೊ ಇವಾಗ ಗರ್ಲ್ಸ್ ಆ ಕಡೆ ಐತೆ, ನಾವು ಇರೋದು ಬಾಯ್ಸ್. ಯಾರು ಹೇಳಿದ್ದು? ಯಾಕೆ ಇರುತ್ತೆ ಇಲ್ಲಿ ನೋಡಿ, ಈ ಚೀಲದಲ್ಲೇ ಇರುತ್ತೆ. ಇದೇನಾ ಪಕ್ಕ ನಾನ್ ವೆಜ್ ಏನಾ? ಅದು ಹೆಂಗೆ ಹೇಳ್ತೀರಾ? ಅಯ್ಯೋ ಉಲ್ಟಾ ಇಟ್ಕೊಂಡೆ, ಅಯ್ಯೋ ಉಲ್ಟಾ ಇಟ್ಬಿಟ್ಟೆ ಕಡೆ. ನಾನ್ ವೆಜ್ ಎಲ್ಲ ಮುಟ್ತೀರಾ ನೀವು? ಮುಟ್ಟೋದಕ್ಕೇನಿಲ್ಲ, ಪೇಪರ್ ಇದೆ ತೋರಿಸು. ಒಂದು ಬರ್ಗರ್ ಓಪನ್ ಮಾಡ್ಕೊಳಕ್ಕೆ ಬರಲ್ಲ ಇವಳಿಗೆ. ಇಂಥ ಫ್ರೆಂಡ್ ಇರಬೇಕು ಗೈಸ್. ಇವರು ಅವರೇ, ಇವಳು ಅವಳೆ. ಬನ್ನಿ ಗೈಸ್, ನಮ್ಮ ಮನೇಲಿ ಅಡುಗೆ ಮಾಡ್ತಾ ಇದ್ದೀನಿ, ನಾನು ಊಟ ಮಾಡ್ಕೊಂಡು ಹೋಗಲಿ. ಸೊ ನಮ್ಮ ಅಣ್ಣ ತುಂಬ ದಿನ ಆದ ನಂತರ ಶಾರ್ಟ್ಸ್ ಮಾಡಿಸ್ತಾ ಇದ್ದಾರೆ, ರೀಲ್ಸ್ ಮಾಡಿಸ್ತಾ ಇದ್ದಾರೆ. ಅಣ್ಣ ಮಾಡೋಣ ಮಾಡೋಣ ಮಾಡೋಣ. ಇದಂತೂ 1 ತಿಂಗಳು ಮೇಲೆ ಆಗೈತೆ, 1 ತಿಂಗಳು ತುಂಬ ದಿನನೇ ಆಗೈತೆ. ಯೂಟ್ಯೂಬ್ 20 ದಿನ ಆದರೆ ರೀಲ್ಸು 1 ತಿಂಗಳು ಆಗೈತೆ. ಸೊ ಹಾಗಾಗಿ ಒಂದು ರೀಲ್ಸ್ ಮಾಡ್ತಾ ಇದ್ದೀವಿ ಗೈಸ್. ಸೊ ಇನ್ನೂ ಯಾರ್ಯಾರು ನೋಡಿಲ್ಲ, ನೆನ್ನೆನೇ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ಬಾ ಮಾಡೋಣ. ಇವಾಗ ಏನು ಡೈಲಾಗ್ ಗೊತ್ತಾ ನಂದು? ಏನು ಡೈಲಾಗು? ಏನು ಡೈಲಾಗ್? ಏನಿಲ್ಲ, ಆನ್ ಸ್ಪಾಟ್ ಡೈಲಾಗ್ ಹೇಳ್ತಾರೆ. ಒಂದೇ ಡೈಲಾಗಾ? ಸುಮ್ಮನೆ ಹಿಂಗೆ ಕೇಳಿಸ್ಕೊತಾ ಇರೋದು. ಒಂದು ಡೈಲಾಗ್ ಏನೋ ಮಟನ್ ಬಿರಿಯಾನಿ ಮಾಡಿದ್ದೀನಿ ಅಂತ ಏನೋ ಹೇಳೋದು ಅಷ್ಟೇ. ಬನ್ನಿ. ಇವಾಗ ಮ್ಯಾಂಗೋ ತರಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಮ್ಯಾಂಗೋ ಬಂದು ಎಷ್ಟು ದಿನ ಆಯಿತು, ಮ್ಯಾಂಗೋನೇ ತಿಂದಿಲ್ಲ, ತಗೊಂಡೇ ಬಂದಿಲ್ಲ. ಸೊ ಹಾಗಾಗಿ ಇವಾಗ ಮ್ಯಾಂಗೋ ತರಕ್ಕೆ ಹೋಗ್ತಾ ಇದ್ದೀವಿ. ಅದು ನನ್ನ ಸ್ಕೂಟಿಲಿ ಹೆಂಗೈತೆ ನೋಡಿ ನನ್ನ ಸ್ಕೂಟಿ. ಹಾಂ, ಈಗ ಮಮ್ಮಿ ಕೊಟ್ಟು ಸ್ವಲ್ಪ ಹಾಳಾಗಂಗೈತೆ ಗೈಸ್. ಈ ಸ್ಕೂಟಿ ತಗೊಂಡು ನಾನು 2019 ಸೆಕೆಂಡ್ ಪಿ ಯು ನಾಣ ಫಸ್ಟ್ ಪಿ ಯು ಕಾಲೇಜ್ ಫಸ್ಟ್ ಪಿ ಯುಗೆ ಹೋದಾಗ ತಗೊಟ್ಟಿದ್ದು. ಸೊ ನೋಡಿ ಇನ್ನೂ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ತಿಂಗ್ಳಿಗೆ ಒಂದೊಂದು ಸರ್ವಿಸ್ ಮಾಡಿಸುವೆ, ತಗೊಂಡಿದ್ದು 2 ವರ್ಷದಲ್ಲಿ. ಅಬ್ಬಾ ಹೆಂಗೆ ಗುಂಡ ಅಲ್ಲಿ ಒಡಿಯಲ್ಲ ಗೈಸ್, ನೋಡ್ಕೊಳ್ಳಿ. ಆಮೇಲೆ ಹೊಡಿತೀರ ಅಂತ ಕಮೆಂಟ್ ಹಾಕ್ತೀರ ನೀವು. ಹೊಡಿಯಲ್ಲ ನನ್ನ ದೇವ್ರಿಗೆ. ಇಲ್ಲಿ ಹೆಂಗೆ ಬರ್ತಾನೆ ಅಂದರೆ, ಈ ಗೇಟ್ ಹಾಕೋರೆ ಅಂತ ಗೇಟ್ ಹಾಕೈತೆ ಅಂತ ಗೊತ್ತಾದರೆ ಅಲ್ಲಿ ನೋಡಿ, ಅಲ್ಲಿ ಐತಲ್ಲ ಅಲ್ಲಿ ಕಿಂಡಿ, ಅಲ್ಲಿಂದ ಬರ್ತಾನೆ. ಅದನ್ನೆಲ್ಲ ಮುಚ್ಚಾಕಿದ್ರೂ ಬರ್ತಾನೆ. ಅದು ಹೆಂಗೆ ಬರ್ತಾನೋ ಅವನಿಗೆ ಗೊತ್ತು. ಬತ್ತೀಯಾ? ಮತ್ತೆ ಬತ್ತೀಯಾ? ಹೊಡೆದಾಕ್ತಾನೆ ಬಂದರೆ. ಚಲೋ, ಎಲ್ಲಿಗೆ? ಅದೇ ಎಲ್ಲಿ ಅಂತ. ಮ್ಯಾಂಗೋ, ಇದು ರಸಗುಲಿ, ಅಲ್ಲಲ್ಲ ಇದು ಬಾದಾಮ, ಇದು ಬಾದಾಮ್, ಇದು ರಸಗುಲಿ ಅಂತೆ. 1-2 kg ತಗೋ ಸಾಕು. ಅಣ್ಣ ಕಾಯಿ ಅಣ್ಣ, ಅಲ್ಲಿರೋದು ನೋಡಿ ಚೆನ್ನಾಗೈತೆ. ಇಲ್ಲೇ ಬಾಯಲ್ಲಿ ನೀರು ಬರ್ತೈತೆ. ಚೆನ್ನಾಗೈತಾ? ಬೇರೆ ಬೇರೆ ಕಲ್ಲಂಗಡಿ. ನನಗೆ ಗೈಸ್ ಯಾವ ಹಣ್ಣು ಫೇವ್ರೆಟ್ ಅಂದರೆ ತೋತಾಪುರಿ, ಕಲ್ಲಂಗಡಿ. ಆಮೇಲೆ ನನ್ನ ಫೇವ್ರೆಟ್ ಫ್ರೂಟ್ ಯಾವುದಣ್ಣ? ಕಲ್ಲಂಗಡಿ ಬಿಟ್ಟರೆ ಎಸ್ ಕರೆಕ್ಟ್. ಬಟ್ ನನಗೆ ತಿನ್ಸೋಕ್ಕೆ ನಮ್ಮ ಮಮ್ಮಿಗೆ ಇಷ್ಟ ಸೇಬು. ಸೇಬು ಬಿಟ್ಟರೆ ಇನ್ಯಾವುದು ಕೊಡಲ್ಲ. ದಪ್ಪ ಆಯ್ತೀನಿ ಅಂತ ಸೇಬು ಒಂದು ಕೊಡ್ತಾರೆ. ನಿಂಗೆ ಯಾವುದು ಫೇವ್ರೆಟ್? ಯಾವುದೂ ಇಲ್ಲ. ಓಕೆ ಗೈಸ್, ಸಕ್ಕದಾಗೈತೆ. ಸ್ವಲ್ಪ ಹುಳಿ ಐತೆ, ಯಾಕಂದರೆ ಕಾಯಿ ನಾಳೆ ಗಣ್ಣಾಗುತ್ತೆ ಅಂತ ಹೇಳಿದ್ರು. ಮತ್ತು ನಂಗೆ ಈ ಮ್ಯಾಂಗೋ ನೋಡಿದ್ರೆ ಉಡುಪಿನೇ ನೆನಪಾಗೋದು. ಊರಿಗೆ ಹೋದಾಗಲೆಲ್ಲ, ಅಂದರೆ ನಾವು ಊರಿಗೆ ಹೋಗೋದೇ ಈ ಬೇಸಿಗೆ ರಜದಲ್ಲಲ್ವ. ಅಂದರೆ ಚಿಕ್ಕ ವಯಸ್ಸಿಂದನೂ ಈ ಬೇಸಿಗೆ ರಜೆ ಸಿಕ್ಕಿದಾಗ ಏಪ್ರಿಲ್ ಮೇಯಲ್ಲಿ ಊರಿಗೆ ಹೊಂಟೋಗ್ತಿದ್ವಿ. 2 ತಿಂಗಳು ಇದ್ಬಿಟ್ಟೆ ಬರ್ತಾಯಿದ್ದು. ಈ ಟೈಮಲ್ಲೇ ಅಲ್ವಾ ಮ್ಯಾಂಗೋ. ಅಲ್ಲೆಲ್ಲ ನಮ್ಮ ಮನೆ ಫುಲ್ ಹಿಂದೆ ಎಲ್ಲ ಮ್ಯಾಂಗೋ ಮರ ಇರ್ತಾಯಿತ್ತು. ಹಣ್ಣು ಬಿದ್ದರೆ ಓಡೋಗಿ ಎತ್ಕೊಬಂದು ತಿಂತಾಯಿದ್ವಿ. ಈ ಸಲನೇ ಹೋದಾಗ ಇರಲಿಲ್ಲ ಹಣ್ಣು, ಕಾಯಿ ಇತ್ತು ಸ್ವಲ್ಪ. ಸೊ ನೆಕ್ಸ್ಟ್ ಮಂತ್ಗೆ ಹಣ್ಣು ಆಗ್ತಾಯಿತ್ತು. ಹಲಸಿನ ಹಣ್ಣು ಇದು, ಮತ್ತು ಇನ್ನೊಂದು ಏನದು ಗಾಯಿ ಬೀಜ, ಗೋಡಂಬಿ ಹಣ್ಣು, ಗೋಡಂಬಿದು ಅದ್ರದ್ದು ಹಣ್ಣು ಬರುತ್ತಲ್ಲ, ಅದನ್ನ ಕಿತ್ಕೊಂಡು ತಿನ್ನೋದು ಸಖತ್ತಾಗಿರೋದು. ಈ ಮಾವಿನ ಹಣ್ಣು ತಿಂದರೆ ಸಾಕು ನಂಗೆ ಉಡುಪಿನೇ ನೆನಪಾಗೋದು. ಮತ್ತು
ಉಡುಪಿದು ಬ್ಲಾಗ್ ಕೇಳಿರಿ ತುಂಬ ಜನ ಉಡುಪಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ನಾನು ಹೋಗಿದ್ದು ಅಂದರೆ ಪೂಜೆ ಇತ್ತು. ಏನು ಪೂಜೆ ಅಂದರೆ ನಾಗನ ಪೂಜೆ ಇತ್ತು, ಹಾಗಾಗಿ ಹೋಗಿದ್ದು. 4 ದಿನ ನಮ್ಮದೇ ಅಂದರೆ ನಮ್ಮ ಮನೆಯವ್ರದ್ದೇ ಪೂಜೆ ಇದ್ದಿದ್ದು, ಮುಗಿಸ್ಕೊಂಡು ಬಂದೆ. ನೆಕ್ಸ್ಟ್ ಟೈಮ್ ಏನಾದರೂ ಕೋಲ ಏನಾದ್ರು ನಡೆದ್ರೆ ಅದನ್ನು ಬ್ಲಾಗ್ ಮಾಡ್ತೀನಿ. ಈ ಸಲ ಇಲ್ಲ, ನೆಕ್ಸ್ಟ್ ಟೈಮ್ ಇರ್ಬೋದೇನೋ. ಅಂದರೆ ಕೋಲ ಅಂದರೆ ಇದು ಅದು ಯಾವ ಮೂವಿ? ಕಾಂತಾರ ಮೂವಿದು. ಮದುಗೂ ಇಷ್ಟ, ಅದು ನೋಡಬೇಕು ಅಂತ. ನೆಕ್ಸ್ಟ್ ವರ್ಷ ಇರ್ಬೋದೇನೋ, ಅದಕ್ಕೆ ಹೋದರೆ ಅದ್ರದ್ದು ಬ್ಲಾಗ್ ಮಾಡ್ತೀನಿ ಗೈಸ್. ಏಕೆ ಏನಿದು ತಮ್ಮ ಡಯಟ್ ಫುಡ್ಡಾ? ಕ್ಲೀನ್. ಮಧ್ಯಾಹ್ನ ಏನೂ ತಿಂದಿಲ್ವಾ? ಇದು ಓಹೋ ಚಿಕನಾ? ಗಮ್ ಅನ್ನುತ್ತೆ, ಬಟ್ ಸಪ್ಪೆ ಇರುತ್ತಲ್ವಾ? ಲಾಸ್ಟ್ ಬ್ಲಾಗಲ್ಲಿ ಎಲ್ಲರೂ ಜಾಸ್ತಿ ಮಾತಾಡೋರು ನಿಮ್ಮ ಅಣ್ಣ ಅಂತ ಕಮೆಂಟ್ ಆಗ್ತವ್ರೆ. ಏನು ಮಾತಾಡಿದ್ಯಾ? ಹಂಗೆ ಮಾತಾಡೋಣ, ನಾನು ಹೇಳ್ಕೊಟ್ಟಂಗೆ ಎಲ್ಲ ಮಾತಾಡಿ ಚೆನ್ನಾಗಿ ಬಿಡ್ತಾ ಇರೋ. ಸೊ ನಿನ್ನ ಫೇವ್ರೆಟ್ ಫುಡ್ ಯಾವುದು? ಈ ಹೇಳು, ನಿಂಗೆ ನಾರ್ಮಲ್ ಆಗಿ ಫೇವ್ರೆಟ್ ಏನು? ವೆಜ್ಜಲ್ಲಿ ಪುಳಿಯೋಗರೆ ಇತ್ತು. ಹಾಂ, ಭತ್ತ ಪುಳಿಯೋಗರೆ ಮಾಡಿ ಕೊಟ್ಟು ಪುಳಿಯೋಗರೆ ಇಷ್ಟ ಇಲ್ವಾ? ಪುಳಿಯೋಗರೆ ಕರ್ಡ್ ರೈಸ್ ಇಷ್ಟ. ಓ, ಪುಳಿಯೋಗರೆ ಕರ್ಡ್ ರೈಸ್. ಯುವರ್ ಫೇವ್ರೆಟ್ ಕಲರ್? ವೈಟ್ ಆ್ಯಂಡ್ ಬ್ಲ್ಯಾಕ್. ವೈಟ್ ಆ್ಯಂಡ್ ಬ್ಲ್ಯಾಕ್. ಆ್ಯಂಡ್ ಯುವರ್ ಫೇವ್ರೆಟ್ ಗುಂಡ ಆರ್ ಚಂಪು? ನನಗೆ ಯಾವ ಇಷ್ಟ ಇದೆ ಹೊರಸಾಯಿ ಸಾಕ್ಬಿಡ್ತಾನೆ. ಏ ಆಮೇಲೆ ನೀನು ಹೇಳ್ದಂಗೆ ಇವರು ನಿಜ ಅನ್ಕೊಂಡು ಕಮೆಂಟ್ ಹಾಕ್ತಾರೆ, ಗುಂಡ ಚಂಪುಗೆ ಹೊಡಿಬೇಡಿ, ಗುಂಡ ಚಂಪುಗೆ ಬೈಬೇಡಿ ಅಂತಾರೆ. ನಾವು ನಿಜ ಹೇಳಲ್ಲ, ಗುಂಡ ಚಂಪುಗೆ ಹೊಡಿಯೋದೇ ಇಲ್ಲ, ಸುಮ್ಮನೆ ತಮಾಷೆಗೆ ಹಿಂಗೆ ಹೊಡಿಯೋದಷ್ಟೇ. ಇನ್ನೇನು ಗುಂಡ ಚಂಪುಗೆ ಹೊಡಿಯಲ್ಲ, ಬೈತೀವಿ, ಚೆನ್ನಾಗಿ ಬೈತೀವಿ. ಇಂಥ ಮಕ್ಕಳಿದ್ರೆ ಅಷ್ಟೇ. ಏನಂದೆ? ನಿನ್ನ ನೋಡ್ದಾಕ್ಬಿಡ್ತೀನಿ ನಾನಷ್ಟೇ. ಹೇಳೋಣ, ಗುಂಡ ಇಷ್ಟ ಚಂಪು ಇಷ್ಟನಾ? ಒಬ್ರೇ ಹೇಳ್ಬೇಕು. ಒಂದು ಕಾಲು ಏಟಾಗೈತಲ್ಲ, ಅದಕ್ಕೆ ಅವನಂದ್ರೆ ಇಷ್ಟ. ಏನೋ ಅಂಗವಿಕಲ ಅಂತ ಪಾಪ. ನೋಡು, ಇವನ್ಗ ಕಾಲು ಏಟಾಗಿರೋದು. ಕಾಲು ಏಟಾಗಿದ್ರು ಹಂಗೆ ಹೊಡೈತಾನೆ. ನೋಡಿ ಗೈಸ್, ಹೆಂಗೆ ಕಚ್ಚಾಡ್ಕತ್ತವ್ರೆ ಅಣ್ಣ ತಮ್ಮ ಅಂತ. ಇವನು ಗುಂಡ ಕಚ್ಚಿಸ್ಕತಾನೆ, ಆಮೇಲೆ ತಿರುಗಿಸಿ ಒಂದು ಬಾಯಿ ಹಾಕಿದ್ರೆ ಚಂಪು ಹೋಗಿ ಮಲ್ಕತಾನೆ. ಅಷ್ಟೇ ಅವನ ಕತೆ ಚಂಪುದು. ಬೆಳೆದಿರೋದಷ್ಟೇ, ಗಡ ಹೆದರ್ಕತ್ತದೆ ಗುಂಡಂಗಲ್ಲಿ. ಕಿವಿ ಕಚ್ತಾರದು ನೋಡಿ, ಹೆಂಗೆ ಫೈಟ್ ಇಲ್ಲಿ ಹೆಂಗೆ ಕಚ್ತಾವನೆ. ಅಯ್ಯೋ ಅಯ್ಯೋ ಅಯ್ಯೋ. ಇಷ್ಟೊತ್ತು ತನಕ ವಿಡಿಯೋ ಕಾಲಲ್ಲಿ ಮಾತಾಡಿದ್ರು ನಿಖಿಲ್ ಸಾಹೇಬ್ರು. ಸೊ ಮತ್ತೇನು ಗೈಸ್, ತುಂಬ ಜನ ಕ್ವಶನ್ ಕೇಳ್ತಾ ಇರೋದು ಏನಪ್ಪ ಅಂದರೆ ಲವ್ ಸ್ಟೋರಿ ಬ್ಲಾಗ್ ಮಾಡಿ ಅಂತ. ಅದನ್ನ ಹೇಳ್ಕೊಂಡು ಬೈತಾನೂ ಇದ್ದೀರ, ನಿಮ್ಗೊಂದು ಲವ್ ಸ್ಟೋರಿ ಬ್ಲಾಗು ಮಾಡೋಕ್ಕಾಗಲ್ವಾ? ನಾವು ಇಷ್ಟೊಂದು ಕೇಳ್ಕೊತಾ ಇದ್ದೀವಿ ಹಾಗೆ ಹೀಗೆ ಅಂತ. ಬಟ್ ಆ್ಯಕ್ಚುಲಿ ಏನು ಅಂದರೆ, ನಾವು ಕೇರಳಗೆ ಹೋಗಿದ್ವಲ್ಲ, ವಯನಾಡ್ ಟ್ರಿಪ್ಗೆ ಹೋಗಿದ್ವಲ್ಲ, ಆಗ ಸಿಮಿಲರ್ ಲವ್ ಸ್ಟೋರಿ ಥರನೇ ಒಂದು ಬ್ಲಾಗ್ ಮಾಡಿದ್ವಿ. ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್ ಥರ ಕೇಳೋ ಥರ ಇವರಿಬ್ಬರನ್ನ ಕೂರಿಸ್ಕೊಂಡು ಕೇಳಿದ್ದೆ, ಅರ್ಧ ಗಂಟೆ ಮಾಡಿದ್ದೆ. ಬಟ್ ಇವನು ಇದರಲ್ಲ, ಇವರು ನಿಖಿಲ್ ಸಾಹೇಬ್ರು ಮಿಸ್ಸಾಗಿ ಮಿಸ್ಸಾಗಿ ವಿಡಿಯೋನ ಡಿಲೀಟ್ ಮಾಡಿಬಿಟ್ಟಿದ್ದಾನೆ. ಎಡಿಟ್ ಮಾಡಿ ಡಿಲೀಟ್ ಆಗಿರೋದ ಅದು. ಎಡಿಟ್ ಎಲ್ಲ ಮಾಡಿ ಡಿಲೀಟ್ ಮಾಡಿರೋದು. ಪಾಪ ಐಶುಬ್ರು ಅರ್ಧ ಗಂಟೆ ಹಿಂಗೆ ಕೈ ಹಿಡ್ಕೊಂಡು ಮಾಡಿದ್ರು, ಕಷ್ಟಪಟ್ಟು ಡಿಲೀಟ್ ಮಾಡಿಬಿಟ್ಟಿದ್ದಾನೆ. ಸೊ ಇವಾಗ ಹೇಳಿ, ಯಾವಾಗ ನೀವು ಆ ವ್ಲಾಗ್ನ ಮಾಡ್ತೀರಾ? ಲವ್ ಸ್ಟೋರಿ ವ್ಲಾಗ್ ಯಾವಾಗ ಮಾಡ್ತೀರಾ ಅಂತ. ಏನೋ ನೀವು ಮಾಡಲ್ವಾ? ನೀವು ಹೇಳ್ಬೇಕು. ಸೊ ಇಬ್ರು ಲವ್ ಮಾಡಿದ್ದೀರಾ ಅಂದರೆ ನೀವು ಹೇಳ್ಬೇಕು, ನಿಮ್ಗೆ ಅನ್ಸಿದ್ದು. ನಿಂದು ಸೇರಿ ಅವಳು ಹೇಳ್ಬಿಡ್ತಾಳೆ. ಯಾವಾಗ ಮಾಡ್ತೀರಾ? ಯಾವಾಗ ಮಾಡ್ತಾಳೆ? ಮದುವೆ ಆದ್ಮೇಲೆ ಏನಾರು ಮಾಡ್ತೀರಾ? ಈಗಲೇ ಮಾಡಾಕಿ, ಮದುವೆ ಆದ್ಮೇಲೆ ಮಾಡಿದ್ರೆ ಸ್ವಲ್ಪ ಮಜಾ ಇರಲ್ಲ ಗೈಸ್. ನಿಮ್ಗೆ ಮದುವೆಗೂ ಮುಂಚೆ ಮಾಡಾಕ್ರೆ ಅಲ್ವಾ ಚೆನ್ನಾಗಿರೋದು. ಮಾಡಾಕ್ತೀರಾ? ಸರಿ ಆಯಿತು, ಮಾಡ್ತಾರಂತೆ ಗೈಸ್. ನಾನೇನು ಏನು ಪ್ರೂಫ್ ಏನೋ ಕೊಡಲ್ಲ, ಮಾಡ್ತಾರೆ ಒಟ್ಟಿನಲ್ಲಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಲಾ? ಸೊ ಗೈಸ್, ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮಾತಾಡ್ಕೊಳ್ಳಿ ಅವರು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇಲ್ಲಿ ನೋಡಿ ಗೈಸ್, ಬರಿಬೇಕು. ನಂದು MBA ಕತೆ ಯಾಕೆ ಕೇಳ್ತೀರ ನೋಡಿ. ಸ್ಟ್ಯಾಟ್ಸ್ ಇದೆ, PUಲಿ ಇತ್ತು, ಡಿಗ್ರಿಲೂ ಇತ್ತು, MBAಲ್ಲೂ ಇದೆ. ಬಟ್ ಆದ್ರೂ ಕಷ್ಟ. ಚಿಕ್ಕ ವಯಸ್ಸಿಂದ ಇದ್ರೂ ಕಷ್ಟ. 10th ಗಂಟೆ ಇರಲಿಲ್ಲ, PUಲು ಇತ್ತು.
ಡಿಗ್ರಿಲೂ ಇತ್ತು. ಈಗ MBA ಯಲ್ಲೂ ಸೇಮೇ ಇದೆ, ಬಟ್ ಆದರೂ ಕಷ್ಟ ಇದೆ. ಸೊ ಏನೋ ಮಾಡಿಕೊಂಡು ಸಾಗಿಸ್ತಾ ಇದ್ದೀವಿ MBAನ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು NR ಟಾಕೀಸ್, ಮಧುಗೌಡ ಯೂಟ್ಯೂಬ್ ಚಾನಲ್, ನಿಶಾ ನೈಕಲ್ ಬ್ಲಾಗ್ಸ್ ಹಾಗೂ NR ಪ್ರೊಡಕ್ಷನ್ ಹೌಸ್. ಸೊ ನೆಕ್ಸ್ಟು ಯಾವ ಥರ ಬ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ. ನಮ್ಮ ಅಣ್ಣ ಬಂದಮೇಲೆ ಮಾಡ್ತೀನಿ. ನಾಳೆ ಹೋಗ್ತಾ ಇದ್ದೇನೆ, ನೋಡೋಣ ನಾಳೆ ಯಾವ ಥರ ಆದರೂ ಒಂದು ಕಾಲೇಜ್ ಡೇ ಬ್ಲಾಗು ಟ್ರೈ ಮಾಡ್ತೀನಿ. ಓಕೆ ಗೈಸ್, ಬಾಯ್.